ಹಾಗಾಗಿ ವಿದೇಶದಿಂದ ಕದ್ದು ತಂದು ಇಲ್ಲಿ ನಮ್ಮ ಅಡಿಕೆ ಜೊತೆಗೆ ಸೇರಿಸುವ ಪ್ರಯತ್ನ ನಮ್ಮಿಂದ ಆಗಬಾರ್ದು. ನಮ್ಮೂರಿನಲ್ಲಿ ಯಾರಾದರೂ ವಿದೇಶದಿಂದ ತರ್ತಾ ಇದ್ದಾರೆ ಅಂದರೆ ಅವ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ರೈತರು ಮತ್ತು ವ್ಯಾಪಾರಸ್ಥರು ನಾವೆಲ್ಲ ಕಾರಣೀಕರ್ತರಾಗಬೇಕು, ಸಂಘ ಸಂಸ್ಥೆಯವರು ಅಂತ ನಾನು ಕೇಳ್ಕೊಳ್ತೀನಿ. ಬಂಧುಗಳೇ, ಹಳದಿ ಎಲೆ ರೋಗ ಒಂದು ಕಡೆಗಿದೆ, ಎಲೆ ಚುಕ್ಕಿ ರೋಗ ಒಂದು ಕಡೆಗಿದೆ. ನಿಮ್ಮಲ್ಲಿ ಅನೇಕರನ್ನ ನಾನು ಮಾತಾಡಿಸ್ತಾ ಇರುವಾಗ ಕೇಳ್ತಾ ಇದ್ದೆ, ಕೊನೆ ಕೊಯ್ಲು ಮುಗಿತಾ ಅಂತ. ಕೊನೆ ಕೊಯ್ಲು ಬಹಳ ಸರಳವಾಗಿ ಮುಗಿದೋಯ್ತು, ಯಾಕೆಂದ್ರೆ ಅರ್ಧದಷ್ಟು ಕೊನೆಗೆ ಇಳಿಸೋ ಕೆಲಸ ಇಲ್ಲ ಅಂತ. ಯಾಕೆಂದ್ರೆ ರೈತರು ನಾವು ಮಳೆಯಿಂದ ಕೊಳೆ ರೋಗ ಬಂದಿದೆ, ಎಲೆ ಚುಕ್ಕಿ ರೋಗ ಬಂದಿದೆ, ಹಸಿರು ರೋಗ ಹರಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ಕಷ್ಟದಲ್ಲಿದ್ದೇವೆ ಅನ್ನೋದು ನಮ್ಗೆ ಗೊತ್ತಿದೆ. ಕರಿಮೆಣಸು ಇವತ್ತು ಬಳ್ಳಿ ಸಾಯ್ತಾ ಇದೆ. ನಮ್ಗೆ ಯಾಲಕ್ಕಿ ಇಲ್ಲ, ನಮಗೆಲ್ಲ ಗೊತ್ತಿದೆ, ವೆನಿಲ್ಲ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ಹೆಚ್ಚು ಕಷ್ಟ ಕೊಡುವಂಥ ಪ್ರಯತ್ನಗಳು ಎಲ್ಲಿಂದಾದರೂ ಆದರೆ ಅದನ್ನು ಒಪ್ಪೋ ಮನಸ್ಥಿತಿ ನಮ್ದು ಇರಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ನಾನು ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಅನೇಕ ಗಣ್ಯರು ಮಾತನಾಡೋದು ಇರೋದ್ರಿಂದ ಇನ್ನೊಂದು ಮಾತನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೇಬೇಕಾದಂಥದ್ದು ಅಂದರೆ, ನಾವು ರೈತರು ಇಲ್ಲಿ ಸೇರಿರೋರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ನಮಗೆ ಸವಾಲುಗಳಿದೆ, ಆದರೆ ಸವಾಲನ್ನು ಈ ರೀತಿಯ ಸಂಘಟಿತವಾಗಿ ಆ ಸವಾಲನ್ನು ಎದುರಿಸಿ ಯಶಸ್ಸನ್ನು ಪಡೆಯೋದಕ್ಕೆ ಸಂಕಲ್ಪವನ್ನು ನಾವು ಮಾಡಬೇಕು. ವೈಯಕ್ತಿಕವಾದ ನೆಲೆಯಲ್ಲಿ ಕಷ್ಟ ಇರಬಹುದು, ಆದರೆ ಸಂಘಟಿತವಾದ ಶಕ್ತಿಯಲ್ಲಿ ಯಶಸ್ಸಿದೆ ಅನ್ನುವಂಥ ನಂಬಿಕೆಗಳು ನಮಗೆ ಬಲವಾಗಿ ಬೇಕು. ಆ ದಿಕ್ಕಿನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಮುಂದಾಗೋಣ. ನಾವು ರೈತರು ಪರ್ಯಾಯ ಬೆಳೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯಿಂದ ಯೋಚಿಸಿ ಪರ್ಯಾಯ ಬೆಳೆಗಳನ್ನು ಆಧುನಿಕ ತಂತ್ರಜ್ಞಾನದನ್ನು ಬಳಸಿ ಮಾಡೋದಕ್ಕೆ ಮುಂದಾಗುವಂತಹ ಅವಶ್ಯಕತೆ ಇದೆ. ಇವತ್ತು ಕೃಷಿ ಕೂಲಿಕಾರರ ಸಮಸ್ಯೆಯಿಂದ ಹಿಡಿದು ಅನೇಕ ರೀತಿ ಸಮಸ್ಯೆಗಳಿದೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ನಾವು ಯಾಂತ್ರೀಕರಣದ ಮೂಲಕ, ತಂತ್ರಜ್ಞಾನದ ಮೂಲಕ ನಾವು ಹೊಸತನದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಬೇಕಂತ ಅವಶ್ಯಕತೆ ಇದೆ. ನಿಜ, ನಾನು ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ, ಈಗ ಸಂಸದನಾಗಿದ್ದೇನೆ. ನನಗೆ ಒಂದಕ್ಕೆ ಇದುವರೆಗೂ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ನಾವು ಹೇಗೆ ಬಚಾವಾಗೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಿಜವಾಗಿ ಬಹಳ ದೊಡ್ಡ ಸಮಸ್ಯೆ. ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾನು ಸಭಾಧ್ಯಕ್ಷನ ಕ್ಷೇತ್ರದಲ್ಲಿ ಹಿರಿಯರು, ಅವರು ಆಗಮಿಸಿದ್ದಾರೆ, ಅವರನ್ನು ನಾನು ಮತ್ತೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಬಂಧುಗಳೇ, ಕೊನೆಯಲ್ಲಿ ಆ ಕಾಡು ಪ್ರಾಣಿಗಳ ಹಾವಳಿಗೆ ನಾವೇನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಸವಾಲಿನ ವಿಷಯ ನಮ್ಮ ಮುಂದೆ ಇದೆ. ಅರಣ್ಯ ಇಲಾಖೆ ಜೊತೆಯಲ್ಲಿ, ಸರ್ಕಾರಗಳ ಜೊತೆಯಲ್ಲಿ ನಿರಂತರವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದಾಗ್ಯೂ ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಮಧ್ಯೆ ಇದೆ. ನಾವು ಕಾಡು ಪ್ರಾಣಿಗಳನ್ನು ನಾವು ಸಾಯಿಸಬೇಕು ಅಂತ ನಮಗಿಲ್ಲ, ಆದರೆ ನಮ್ಮ ಬೆಳೆ ರಕ್ಷಣೆ ಆಗಬೇಕು ಅಂತ ನಮಗಿದೆ. ಹಾಗಾಗಿ ರೈತರು ನಾವೇನಾದ್ರು ಕ್ರಮ ತೆಗೆದುಕೊಂಡ್ರೆ ಅದನ್ನು ರೈತರ ಹಿತದೃಷ್ಟಿಯಿಂದ ಇಲಾಖೆಗಳು ಪರಿಗಣಿಸಬೇಕು. ಅವ್ರ ಮೇಲೆ ಕೇಸ್ ಹಾಕಿ ಇನ್ನೇನೋ ತೊಂದರೆ ತೊಡಕು ಕೊಡುವಂತಹ ಒಂದು ಕೆಲಸಕ್ಕೆ ಮುಂದಾಗಬಾರದು ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟೆಲ್ಲರ ಮಧ್ಯೆಯೂ ನಾನು ಪ್ರಧಾನಿ ಮೋದಿಜಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಯಾಕೆಂದರೆ ಕಳೆದ 10 ವರ್ಷಗಳಿಂದ ಅಡಿಕೆಗೆ ಸ್ಥಿರವಾದ ಬೆಲೆ ಇರುವಂತೆ ನೋಡಿಕೊಂಡು, ಬಹಳ ಅಜಗಜಾಂತರದ ವ್ಯತ್ಯಾಸ ಆಗದೇ ಇರುವಂತೆ ನೋಡಿಕೊಂಡಿದ್ದು ಕೇಂದ್ರ ಸರ್ಕಾರ. ನಮ್ಮೆಲ್ಲರಿಗೆ ಗೊತ್ತಿದೆ, ರಾಜ್ಯ ಸರ್ಕಾರವು ನಮ್ಮೆಲ್ಲರ ಭಾವನೆಯನ್ನು ಅರಿತು ಈ ಎಲ್ಲ ವಿಷಯಗಳಿಗೆ ಕೇಂದ್ರ ಸರ್ಕಾರ ಜೊತೆಗೆ ಸಹಕರಿಸಬೇಕು, ರಾಜ್ಯ ಸರ್ಕಾರವೂ ಮುಂದಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ, ಮತ್ತೊಮ್ಮೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಅದ್ಭುತ ಸಮಾವೇಶವನ್ನ ಇಲ್ಲಿ शिमोगा जिले में आया हूँ, सागर में आया हूँ, तो मैं येदियुरप्पा जी को जरूर याद करना चाहूंगा. उन्होंने किसानों के कल्याण में कोई कसर नहीं रखी. पहले मुख्यमंत्री थे जो अलग से कृषि बजट लेके आए थे, देश में पहली बार येदियुरप्पा जी लेके आए थे. मैंने उनसे प्रेरणा लेके कृषि कैबिनेट मध्य प्रदेश में बनाई थी. अलग किसानों के लिए कैबिनेट होगी. जब मैं मध्य प्रदेश का मुख्यमंत्री हुआ करता था, आज उनके कर्म भूमि में आया हूं, तो उनको भी मैं याद कर रहा हूं. अच्छा होता मजप्पा भूत बोले जी आए थे, वो भी होते, लेकिन वो बीमार है, वो जल्दी स्वस्थ हो, इसकी प्रार्थना करता हूं. और सभी किसान भाइयों को फिर मैं कहना चाहता हूं, मैं मंत्री मतलब कोई बड़ा आदमी नहीं हूं, मैं तो आपका सेवक हूं. आपकी सेवा करके अपनी जिंदगी मुझे सफल करना है. और इसलिए जितने मुद्दे आपने उठाए हैं, एक एक पे काम करेंगे
और हर मंगलवार को एवरी ट्यूसडे मैं किसानों से मिलने के लिए उपलब्ध रहता हूं, लेकिन मैं जानता हूं कर्नाटक से किसानों का आना बहुत कठिन है, और इसलिए जब आप बुलाओगे तो मामा फिर चला आएगा। मैं दूर थोड़ी एक आध दो घंटे की फ्लाइट से मैं आ सकता हूं, लेकिन कभी कभी आप भी आए, मुझसे कोई परहेज ना रखे। मैं सरकार के मित्रों से भी कह रहा हूं, राज्य सरकार के, मुझसे कोई परहेज रखने की जरूरत नहीं है। कर्नाटक की जनता के भलाई के लिए जो काम होगा केंद्र की सरकार मोदी जी के नेतृत्व में करेगी। आपने सागर में बुलाया, ये तो प्रेम का सागर है। इतना प्यार आपने दिया। मेरी बहनें सुपारी जब निकाल रही थी और सुपारी की आज आपने आइसक्रीम खिलाई, मैं पूरे देश में सुपारी की आइसक्रीम की चर्चा करूंगा, और मुझे मध्य प्रदेश की बहनें भैया ही कहती है और बेटा बेटी कहते हैं मामा। मामा जानते हैं ना, जो सिस्टर का ब्रदर होता है वो मामा। मैं मंत्री थोड़ी हूं, मैं तो मामा हूं और आपकी सेवा के लिए हूं। आज आपके बीच में आकर मुझे बहुत अच्छा लगा। बहुत बहुत धन्यवाद, प्रणाम, नमस्कार। फिर कभी आऊंगा। बोलिए भारत माता की, भारत माता की, सागर की जनता की, किसान भाइयों बहनों की और मेरे भांजे भांजियों की। आज सिमोगा इंದು सागर